ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ತುಂಬ ದಿನ ಆದಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಟೊಮೆಟೊ ಬಾತ್ ಹೇಗೆ ಮಾಡೋದು ನಾಟಿ ಸ್ಟೈಲಲ್ಲಿ ಅಂತ ನೋಡೋಣ. ಸೊ ಮೊದಲಿಗೆ ಒಂದು ಪಾತ್ರೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಹಾಕಿ, ಅದಾದಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಒಟ್ಟಿಗೆ ಹಾಕ್ಕೊಳ್ತೀನಿ ಇಲ್ಲಿ. ಸೊ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎರಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರೋವರೆಗೂ ಹುರ್ಕೊಳ್ಳೋಣ ಇದೆರಡನ್ನು. ಸೊ ನೋಡ್ಬೋದು ನೀವು, ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬಂದಾದಮೇಲೆ ನಾನು ಮನೇಲೇ ಮಾಡ್ಕೊಂಡಿರುವಂತಹ ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 3 ಸ್ಪೂನ್ಸ್ ಹಾಕ್ತಾ ಇದ್ದೀನಿ. ಸೊ ಇದು ನಾವು ತುಂಬ ಜನಕ್ಕೆ ಮಾಡ್ತಿರೋದು ಯುಗಾದಿ ಹಬ್ಬದ ದಿನ, ಮನೇಲಿ ನೆಂಟರು ಜಾಸ್ತಿ ಇದರಿಂದ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ, ಹಸಿ ವಾಸನೆ ಹೋದ್ಮೇಲೆ ನಾನು ಪುದೀನಾನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಪುದೀನಾನ ಹಾಕ್ತಾ ಇದ್ದೀನಿ. ಪುದೀನ ಹಾಕಿ ಒಂದು ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾ ಇದ್ದೀನಿ. ಸೊ ಟೊಮೆಟೊ ಹಾಕಿದ್ದಾದಮೇಲೆ ಅದು ಕೂಡ ಒಂದು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲನೂ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಟೊಮೆಟೊ ಎಲ್ಲ ಬೆಂದ ಮೇಲೆ ಒಂದು ಸ್ವಲ್ಪ ಮೊಸರು ಹಾಕೋಣ. ಮೊಸರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಒಂದು 2 ಸ್ಪೂನ್ ಹಾಕ್ತೀನಿ, ಬಿಕಾಸ್ ಹಸಿಮೆಣ್ಸಿನ್ಕಾಯಿ ನಾನು ಸ್ವಲ್ಪನೇ ಹಾಕಿದ್ದೆ. ಖಾರದ ಪುಡಿ ಹಾಕಿದ್ರೆ ನಿಮಗೆ ಟೊಮೆಟೊ ಬಾತ್ ಕಲರ್ ಚೇಂಜ್ ಆಗುತ್ತೆ. ಸೊ ಅದಾದಮೇಲೆ ಗರಂ ಮಸಾಲ ಹಾಕ್ತಾಯಿದ್ದೀನಿ, 1-2-3 ಸ್ಪೂನ್ ಆಗೋಷ್ಟು ಗರಂ ಮಸಾಲ. ಸೊ ಇದು ಎಲ್ಲನೂ ಒಂದು ಫ್ರೈ ತೊಗೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನೀವು ಎಷ್ಟು ಅಕ್ಕಿ ಹಾಕ್ಕೊಳ್ತೀರಾ ಅದನ್ನು 1:2 ಅನ್ನೋ ಥರ ನಾವು ನೀರನ್ನ ಹಾಕೋಬೇಕಾಗತ್ತೆ. ಸೊ ನಾನು ಈ ಬಟ್ಲಲ್ಲಿ ಅಕ್ಕಿ ಹಾಕ್ಕೊಂಡಿದ್ರಿಂದ ನಾನು ಅದೇ ಬಟ್ಲಲ್ಲಿ ನೀರನ್ನೂ ಹಾಕ್ಕೊಂಡಿದ್ದೀನಿ. ಸೊ ನೀರು ಹಾಕಿದ್ಮೇಲೆ ಸ್ವಲ್ಪ ನೀರು ಕುದ್ಮೇಲೆ ನಾನು ಈಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅದನ್ನು ಕುದಿಯೋದಕ್ಕೆ ಬಿಡಿ. ಕುದಿದಾದ್ಮೇಲೆ ನಾವು ಇದನ್ನು ದಮ್ ಕಟ್ಟೋಣ. ದಮ್ ಕಟ್ಟಿದ್ರೆ ಉದ್ರುದ್ರಾಗೂ ಬರುತ್ತೆ, ಟೇಸ್ಟಿಯಾಗೂ ಬರುತ್ತೆ. ಸ್ವಲ್ಪ ಅನ್ನ ಆದಮೇಲೆ, ಅನ್ನ ಬೆಂದ ಮೇಲೆ ನಾನೀಗ ದಮ್ ಕಟ್ತೀನಿ. ಸೊ ಇಲ್ಲಿ ಬೇರೆ ಏನೂ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಒಂದು ಪಾತ್ರೆ ತುಂಬ ನೀರು ಅದನ್ನು ಇಟ್ಟಿದ್ದೀನಿ ದಮ್ ಕಟ್ಟೋದಕ್ಕೆ. ಸೊ ಸ್ವಲ್ಪ ಹೊತ್ತು ಆದಮೇಲೆ ತೆಗೆದ್ಮೇಲೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅನ್ನ ಅಂತ. ಸೊ ಆ ಕಲರ್, ಆ ಟೇಸ್ಟ್, ಆ ಸ್ಮೆಲ್ ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಇದೇ ಥರ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಪೇಜ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.